ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಕೆಆರ್ಪುರ ಶಾಸಕ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಬೈರತಿ ಬಸವರಾಜ್ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇರುವಂತಹ ಶಂಕೆ ಇರುವಂತದ್ದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತದೆ. ಹೊರ ರಾಜ್ಯಗಳಲ್ಲಿ ಸಿಐಡಿ ಅಧಿಕಾರಿಗಳು ಶೋಧನೆ ಮಾಡ್ತಿದ್ದಾರೆ. ಈ ಬಿಕ್ಲು ಶಿವ ಅಂತ ಏನು ಈವರೆಗೇನು ಹೇಳ್ಕೊಳ್ತಾ ಬಂದಿರಲ್ಲ, ಕೊಲೆ ಪ್ರಕರಣ, ಬರ್ಬರ ಹತ್ಯೆ ಪ್ರಕರಣ. ಆ ಹತ್ಯೆ ಪ್ರಕರಣದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು 2 ದಿನಗಳ ಹಿಂದೆ. ಅದು ಇವತ್ತು ಮುಂಜಾನೆಯಿಂದ ಸುದೀರ್ಘ ವಾದ ವಿವಾದವಾಗಿ ಅರ್ಜಿಯನ್ನು ಈಗಷ್ಟೇ ತೀರ್ಪನ್ನು ಘೋಷಿಸಿದರೆ ಅರ್ಜಿ ವಜಾ ಆಗಿರುತ್ತದೆ. ಬೈರತಿ ಬಸವರಾಜ್ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ಕಳೆದ 4 ದಿನಗಳಿಂದ ಬೈರತಿ ಬಸವರಾಜ್ಗಾಗಿ ತೀವ್ರ ಹುಡುಕಾಟವನ್ನು ಮಾಡಲಾಗಿದೆ. ಪುಣೆಯಲ್ಲಿ ಕೊನೆಯದಾಗಿ ಬೈರತಿ ಬಸವರಾಜ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಸಿಎಂರನ್ನ ರಾಜಣ್ಣ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸದ ನಡುವೆ ರಾಜಣ್ಣ ಸಿಎಂ ಭೇಟಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. 1.5 ಗಂಟೆಗೂ ಹೆಚ್ಚು ಕಾಲ ಸಿಎಂ ಜೊತೆ ಚರ್ಚೆ ನಡೆಸಿದ ರಾಜಣ್ಣ ಪ್ರಸಕ್ತ ಡಿಕೆಶಿ ಭೇಟಿ ಮತ್ತು ಅವರ ಜೊತೆ ನಡೆದ ಚರ್ಚೆ ಹಾಗೂ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ಬರೆದ ಪತ್ರದ ವಿಚಾರ ಕೂಡ ಚರ್ಚೆ ಮಾಡಿದಾರಂತೆ. ಇದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಗೆ ಮತ್ತೆ ಸ್ಪರ್ಧೆಗೆ ಮುಂದಾಗಿರುವ ರಾಜಣ್ಣ ಈ ಬಗ್ಗೆಯೂ ಚರ್ಚಿಸಿದ್ದಾರೆ. ಇನ್ನು ಸಿಎಂ ಭೇಟಿ ಬಳಿಕ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನ ಒಪ್ಕೊಳ್ಬೇಕು. ಆಗಿದೆ ಅಂತ ಡಿಕೆಶಿ ಹೇಳ್ತಿದ್ದಾರೆ, ಅದನ್ನೂ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿದ್ರು. ಇನ್ನು ಹೈಕಮಾಂಡ್ನಿಂದ ತೆರೆ ಎಳೆಯುವ ಕೆಲಸ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಇವರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಆಗಿದೆಯೋ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನ ನಾವು ಒಪ್ಕೋಬೇಕು. ಇನ್ನೊಂದು ಕಡೆ ಏನೋ ಆಗಿದೆ ನಮ್ಮಲ್ಲಿ ಒಂದು ಒಪ್ಪಂದ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ, ಅದನ್ನು ಕೂಡ ತಳ್ಳ ಹಾಕಂಗಿರೋದಿಲ್ಲ. ಏನೇ ಇರ್ಲಿ, ಆಗಿರ್ಲಿ ಆಗಿಲ್ದೇ ಇರ್ಲಿ, ಅಂತಿಮವಾಗಿ ಹೈಕಮಾಂಡ್ನವ್ರ ಗಮನದಲ್ಲಿ ಇಲ್ಲದೆ ಯಾವುದು ಏನಾಗಿರೋದಿಲ್ಲ. ನೀವು ರಾಹುಲ್ ಗಾಂಧಿ ಪತ್ರ ಬರೆದಿದ್ದಕ್ಕೂ ಡಿಕೆಶಿ ಭೇಟಿಯಾಗಿದ್ದು ಸಂಬಂಧ ಇಲ್ವಾ? ನೋಡಿ, ಡಿಕೆಶಿ ಭೇಟಿಯಾಗಿದ್ದು ಪತ್ರ ಬರೆದಿದ್ದು ಅದಕ್ಕೆ ಏನ್ ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಸಮುದಾಯ ನಿಂತಿದ್ದು ಜನವರಿಯಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ಪ್ಲಾನ್ ಮಾಡ್ತಿದೆ. ಇದಕ್ಕಾಗಿ ಮೈಸೂರಲ್ಲಿ ಇವತ್ತು ಅಹಿಂದ ಜಾಗೃತ ವೇದಿಕೆ ಸಮಾವೇಶದ ಸಿದ್ಧತೆ ಬಗ್ಗೆ ಸಭೆ ನಡೆಸಲಾಗುತ್ತೆ. ಸಭೆಯಲ್ಲಿ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಅಹಿಂದ ಮುಖಂಡರು, ಸಿದ್ದರಾಮಯ್ಯ ಹಿತೈಷಿಗಳು ಭಾಗಿಯಾಗಲಿದ್ದು ಸಮಾವೇಶದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪತ್ರ ಬರೆದಿದ್ದು ನ್ಯೂಸ್ 18ಗೆ ಲಭ್ಯವಾಗಿತ್ತು. ಪತ್ರದಲ್ಲಿ ವೋಟ್ ಚೋರಿ ಹೇಳಿಕೆ ಹಾಗೂ ಸಂಪುಟದಿಂದ ಕೈಬಿಟ್ಟ ಬಗ್ಗೆ ಕಾರಣ ನೀಡಿದ್ದಾರೆ. ಪತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಆರೋಪವನ್ನು ಮಾಡಿದ್ದಾರೆ. ವೋಟ್ ಚೋರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಪಗಳಿವೆ, ಗಮನ ಕೊಟ್ಟಿಲ್ಲ, ಪಕ್ಷ ನೇಮಕ ಮಾಡಿದಂತ ಬಿಎಲ್ಎಗಳು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ. ಸರಿಯಾಗಿ ಗಮನ ಕೊಟ್ಟಿದ್ದಾರೆ, ಲೋಕ ಚುನಾವಣೆಯಲ್ಲಿ ಕನಿಷ್ಠ 8ರಿಂದ 10 ಸೀಟು ಇನ್ನೂ ಹೆಚ್ಚು ಗೆಲ್ತಾ ಇದ್ವಿ ನಾವು ಅಂತ ರಾಜಣ್ಣ ಪತ್ರವನ್ನು ಬರೆದಿದ್ದಾರೆ. ರಾಜಣ್ಣ ಬರೆದ ಪತ್ರದ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಪತ್ರದ ಬಗ್ಗೆ ರಾಜಣ್ಣ ಅವರನ್ನ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವಂಥದ್ದು ಅವರವರ ಹಕ್ಕು. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೇ ಇದ್ರು, ಏನೇ ಸಮಸ್ಯೆ ಇದ್ರು ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ರು. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವ್ರಿಗೆ ಸೇರಿದಂಥ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನು ಗಮನಿಸ್ತದೆ. ಸೊ
ಅಧಿಕಾರ ಹಂಚಿಕೆ ಗೊಂದಲಗಳು ಗರಿಗೆದರಿರುವ ವೇಳೆಯೇ ಸಿಎಂ ಡಿಕೆಶಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ನಗರಾಭಿವೃದ್ಧಿ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ. ಮೆಟ್ರೋ ಟನಲ್ ಯೋಜನೆಗಳ ಕುರಿತು ಉಭಯ ನಾಯಕರು ಸಮಾಲೋಚನೆ ನಡೆಸಿದರು. ಇನ್ನು ಸಿಎಂ ಹುದ್ದೆಗೇರಲು ಡಿಕೆಶಿ ಶತಪ್ರಯತ್ನ ನಡೆಸುತ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಗೆ ಚಿಂತನೆ ನಡೆಸಿದ್ದಾರೆ. ಇವತ್ತು ಯಾರನ್ನಾದರೂ ಭೇಟಿ ಮಾಡುವ ಸಾಧ್ಯತೆ ಇದೆ. ಅತ್ತ ದೆಹಲಿಯಲ್ಲಿ ಡಿಕೆಶಿ ಸರ್ಕಸ್ ನಡೆಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಕುರ್ಚಿ ಬಿಕ್ಕಟ್ಟಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸಿದ್ದರಾಮಯ್ಯ ಇವತ್ತು ಮನೆಯಲ್ಲಿ ವಿಶ್ರಾಂತಿ ಪಡೀತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಬಳಿಕ ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಸಂಕ್ರಾಂತಿಗೆ ಎಲ್ಲವೂ ಆಗುತ್ತೆ ಅಂತಾರೆ. ಊಟದಲ್ಲಿ ಚೇಂಜ್ ಮಾಡುವ ಅಧಿಕಾರ ನಮಗಿಲ್ಲ, ನಮ್ಮದೇನಿದ್ರೂ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಅಷ್ಟೇ ಅಂತ ಹೇಳಿದ್ದಾರೆ. ಆಗ್ತಾರಂತಿದೆ ಆಗೋಲ್ಲ ಅಂತಿದೆ ಎಲ್ಲ ನಮ್ಮನೆ ಇದೆ ಎಲ್ಲ ಸಂಕ್ರಾಂತಿಗೆ ಇದೆ ಎಲ್ಲ ನಾವೇನು ಹೇಳ್ಬೇಕಂತ ಅಲ್ಲ ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ಡಿನ್ನರ್ ಪಾರ್ಟಿ ಕರೆದ್ರಿ ಅಲ್ಲಿ ಒಂದು ಏನಾದರೂ ಆಗಿರ್ತದೆ ಊಟದಾಗ ಅದನ್ನ ನಮ್ಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋದು ಅಲ್ಲ ಕ್ರಮ ಕುಂದಿಸ್ತಿದ್ದೀವಿ ನಮಗೆ ಅಧಿಕಾರ ಇಲ್ಲ ನಮ್ದು ಏನಿದ್ರು ಚರ್ಚೆ ನಮ್ಮ ಡೆವಲಪ್ಮೆಂಟು ನಿನಗೆ ಎಷ್ಟು ದುಡ್ಡು ಬರ್ತೀವಿ ಯಾವ ಇಲಾಖೆಯಿಂದ ಆ ಚರ್ಚೆ ಅಷ್ಟೇ ನಮ್ಮನೆ ಇದೆ ಆಗ್ತಾರಂತಿದೆ ಆಗೋಲ್ಲ ಅಂತಿದೆ ಎಲ್ಲ ನಮ್ಮನೆ ಇದೆ ಎಲ್ಲ ಸಂಕ್ರಾಂತಿಗೆ ಇದೆ ಎಲ್ಲ ನಾವೇನು ಹೇಳ್ಬೇಕಂತ ಅಲ್ಲ ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ಡಿನ್ನರ್ ಪಾರ್ಟಿ ಕರೆದ್ರಿ ಅಲ್ಲಿ ಒಂದು ಏನಾದರೂ ಆಗಿರ್ತದೆ. ಅಧಿಕಾರ ದಾಹದಲ್ಲಿ ಸಿಎಂ ಡಿಸಿಎಂ ಅವರ ಹೇಳಿಕೆಗಳು ಗೊಂದಲವಾಗಿವೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯ ಡಿಕೆಶಿ ಹೇಳ್ತಿದ್ದಾರೆ. ಶಾಸಕರ ಗುಂಪು ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಮುಂದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತ ಭವಿಷ್ಯ ನುಡಿದರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರದ ದಾಹಕ್ಕೆ ಅವರ ಹೇಳಿಕೆಗಳೇ ಗೊಂದಲ ಆಗಿದೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನನ್ನ ಒಪ್ಪಂದ ಆಗಿದೆ, ಕೇಂದ್ರದ ನಾಯಕರಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ನನಗೂ ಉಪಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ. ಕನ್ನಡದ ಗಾದೆ ಇದೆಯಲ್ಲ, ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ. ಈ ಮಾತು ಕದೀತಾ ಇರೋದು ಯಾರು? ಇದ್ರ ಮಧ್ಯೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆದಿದ್ದ ಮಾನ್ಯ ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತಿಬ್ಬರನ್ನ ಬಂಧಿಸಿದ್ದಾರೆ. ಸಪ್ಪ ಸೋಲಾರಗೊಪ್ಪ ಮತ್ತು ಅನಿಲ್ ಗೌಡ ಪಾಟೀಲ್ ಬಂಧಿತರು. ಸದ್ಯ ಈ ಮರ್ಯಾದಾ ಹತ್ಯೆಯಲ್ಲಿ ಇಲ್ಲಿವರೆಗೆ 8 ಜನರನ್ನ ಬಂಧಿಸಲಾಗಿದೆ. ಇನ್ನು ಮರ್ಯಾದಾ ಹತ್ಯೆ ಪ್ರಕರಣ ಸಂಬಂಧ ಪ್ರೀತಿಸಿ ಮದುವೆ ಆಗಿದ್ದ ವಿವೇಕಾನಂದ ಮತ್ತು ಮಾನ್ಯರ ಸುಂದರ ಸಂಸಾರದ ಫೋಟೋಗಳು ನ್ಯೂಸ್ 18ಗೆ ಲಭ್ಯವಾಗಿವೆ. ಮದುವೆಯಾದ ಮೇಲೆ ಇಬ್ಬರು ಅನ್ಯೋನ್ಯವಾಗಿ ಸಂಸಾರ ನಡೆಸ್ತಾ ಇದ್ರು. 7 ತಿಂಗಳ ಗರ್ಭಿಣಿಯಾಗಿದ್ದ ಮಾನ್ಯಾಗೆ ಕೆಲ ದಿನಗಳ ಹಿಂದಷ್ಟೇ ಮನೆಯಲ್ಲಿ ಸೀಮಂತ ಶಾಸ್ತ್ರ ಮಾಡಲಾಗಿತ್ತು. ಮತ್ತೊಮ್ಮೆ ಅದ್ಧೂರಿಯಾಗಿ ಸೀಮಂತ ಮಾಡೋಕೆ ಕುಟುಂಬ ಮುಂದಾಗಿದ್ರು. ಆದರೆ ಅಷ್ಟೊತ್ತಿಗಾಗಲೇ ದುರಂತ ಸಂಭವಿಸಿದೆ. ರಾಜ್ಯದ 4 ಕಡೆ ಲೋಕಾಯುಕ್ತ ದಾಳಿಯಾಗಿದೆ. ಬಾಗಲಕೋಟೆ, ರಾಯಚೂರು, ಕಾರವಾರ ಹಾಗೆ ವಿಜಯಪುರದಲ್ಲಿ ದಾಳಿಯಾಗಿದ್ದು ಸುಮಾರು 19 ಕೋಟಿ ಮೌಲ್ಯದ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. ವಿಜಯಪುರದ ಕೃಷಿ ಇಲಾಖೆ ಎಡಿ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದ್ದು ಭ್ರಷ್ಟಾಚಾರ ಅಧಿಕಾರಿ ಎಡಿ ಮಾಳಪ್ಪ ನಿವಾಸದಲ್ಲಿ ಕಂತೆ ಹಣ, ಚಿನ್ನಾಭರಣ, ಬೆಳ್ಳಿ ಪತ್ತೆಯಾಗಿದೆ. ಆದಾಯಕ್ಕಿಂತ 2.5 ಕೋಟಿ ಅಕ್ರಮ ಆಸ್ತಿ ಗಳಿಕೆ ಮಾಡಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ರೇಡ್ ವೇಳೆ ಸಿಕ್ಕ ನಗದು, ಚಿನ್ನ, ಆಸ್ತಿ ಪತ್ರ, ವಾಹನ ಪರಿಶೀಲನೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಬೇಕಾಗಿದ್ದಂಥ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ರದ್ದಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸಲಿಕ್ಕೆ ಕೆಎಸ್ಸಿಎ ಮನವಿಯನ್ನ ಸರ್ಕಾರ ತಿರಸ್ಕರಿಸಿದೆ. ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿ ಕೊಡಲ್ಲ ಅಂತ ಹೇಳಿದೆ. ಹಾಗಾಗಿ ಇಂದು ದೇವನಹಳ್ಳಿ ಬಳಿ ಎನ್ಸಿಎ ಮೈದಾನದಲ್ಲಿ ವಿಜಯ್ ಹಜಾರೆ ಟ್ರೋಫಿ ನಡೆಯಲಿದೆ. ಇನ್ನು ವಿಜಯ್ ಹಜಾರೆ ಪಂದ್ಯ ಚಿನ್ನಸ್ವಾಮಿಯಿಂದ ರದ್ದಾಗಿರುವಂಥ ವಿಚಾರವಾಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಧಿಕೃತವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಪಂದ್ಯ ನಡೆಸುವುದಕ್ಕೆ ಸಮಿತಿ ನೀಡಿದ ವರದಿ ವ್ಯತಿರಿಕ್ತವಾಗಿದೆ. ವೆಂಕಟೇಶ್ ಪ್ರಸಾದ್ ನೇತೃತ್ವದ ಹೊಸ ಕಮಿಟಿ ಅಧಿಕಾರಕ್ಕೆ ಬಂದು 2 ವಾರಗಳು ಮಾತ್ರ ಆಗಿದೆ. ಸುರಕ್ಷತೆ ಹಾಗೂ ಭದ್ರತಾ ಕ್ರಮಗಳನ್ನು ಸರಿದೂಗಿಸುವ ಪ್ರಯತ್ನ ಜಾರಿಯಲ್ಲಿದೆ. ಸದ್ಯ ಇಂದು ನಡೆಯಬೇಕಾಗಿರುವಂಥ ವಿಜಯ್ ಹಜಾರೆ ಪಂದ್ಯ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಆಗಿದೆ ಅಂತ ಹೇಳಿದೆ. ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ. ಬೆಂಗಳೂರಲ್ಲಿ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿದ್ದು, ಇಂದಿರಾನಗರದಲ್ಲಿ ಹಿರಿಯ ಅಧಿಕಾರಿಗಳು ಬೈಕ್ ರೇಡ್ ಮೂಲಕ
ಪರಿಶೀಲನೆ ನಡೆಸಿದ್ದಾರೆ. ಖುದ್ದು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಭದ್ರತೆ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿದರು. ಪೂರ್ವ ವಲಯದ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದ ಕೇಕ್ ಗ್ಯಾಲಕ್ಸಿ ಮಳಿಗೆಯ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅವಧಿ ಮೀರಿದ ಕೇಕ್ಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕರಿಗೆ 10,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ನಿನ್ನೆ ಬಂಗಾರಪೇಟೆ ನಗರದ ವಿವಿಧೆಡೆ ತಿಂಡಿ ತಿನಿಸು ಮಳಿಗೆಗಳ ಮೇಲೆ ಡಾಕ್ಟರ್ ರಾಕೇಶ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಯಿತು. ಅವಧಿ ಮೀರಿದ ಕೇಕ್ ಪತ್ತೆಯಾಗಿದ್ದಕ್ಕೆ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೊಟ್ಟರು. ಚಾಮರಾಜನಗರದ ನಂಜೆದೇವನಪುರದಲ್ಲಿ ಕಾಣಿಸಿಕೊಂಡಿರುವಂತಹ 5 ಹುಲಿಗಳನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯಲಿಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದಂಥ ಸಚಿವ ಖಂಡ್ರೆ ಬೋನು ಅಳವಡಿಸಿ ಅಗತ್ಯ ಬಿದ್ದರೆ ಅರವಳಿಕೆ ನೀಡಿ ಸೆರೆ ಹಿಡಿಯಿರಿ ಅಂತ ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹುಲಿ ಕಾರ್ಯಾಚರಣೆಗೆ ಹೆಚ್ಚುವರಿಯಾಗಿ ಸಾಕಾನೆ ತೆರೆಸಿಕೊಳ್ಳಿ, ಕಾರ್ಯಾಚರಣೆ ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಅಂತ ಸಲಹೆಯನ್ನು ಕೊಟ್ಟರು. ಚಿತ್ರದುರ್ಗ ಜಿಲ್ಲೆಯಾದ್ಯಂತ 2025-26ನೇ ಸಾಲಿಗೆ ತೊಗರಿ ಖರೀದಿ ಮಾಡೋಕೆ ಜಿಲ್ಲಾಡಳಿತ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ. ಕರ್ನಾಟಕ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯ ಅಡಿ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 8,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ತೊಗರಿ ಖರೀದಿ ಮಾಡೋಕೆ ಜಿಲ್ಲಾ ಟಾಸ್ಕ್ ಫೋರ್ಸ್ನಲ್ಲಿ ತೀರ್ಮಾನ ಮಾಡಲಾಗಿದೆ. ಚಿತ್ರದುರ್ಗ ನಗರದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ತೊಗರಿ ಖರೀದಿಸುತ್ತೆ. ಕಲಬುರಗಿ ನಗರದಲ್ಲಿ ವಿಶ್ವ ರೈತ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ರೈತ ಸಂಘ, ಹಸಿರು ಸೇನೆ ಸೇರಿ ಹಲವು ರೈತ ಸಂಘಟನೆಗಳಿಂದ ಆಯೋಜನೆ ಮಾಡಲಾಗಿತ್ತು. ದ್ವೀಪ ಬೆಳಗಿಸುವುದರ ಮೂಲಕ ಸಂಸದ ಬಸವರಾಜ ಬೊಮ್ಮಾಯಿ ಉದ್ಘಾಟನೆಯನ್ನು ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ರೈತರನ್ನು ಸತ್ಕರಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಬಿಎಸ್ಪಿಎಲ್ ಕಾರ್ಖಾನೆ ಆರಂಭಿಸಿ ಇಲ್ಲವೇ ಉದ್ಯೋಗ ಕೊಡಿ ಅಂತ ತಹಸೀಲ್ದಾರ್ ಕಚೇರಿಯ ಹೋರಾಟ ಮುಂದುವರೆದಿದೆ. ಹೋರಾಟ ಸ್ಥಳಕ್ಕೆ ಸಂಸದ ರಾಜಶೇಖರ್ ಹಿಟ್ನಾಳ್ ಭೇಟಿ ನೀಡಿದ್ರು. 20 ವರ್ಷದ ಹಿಂದೆ ಕಾರ್ಖಾನೆಗೆ ಭೂಮಿ ಕಳ್ಕೊಂಡಿದ್ರಿ, ಆಗ ಕೊಪ್ಪಳ ಬೆಳೆದಿರಲಿಲ್ಲ. ಈಗ ಇಲ್ಲಿ ಕಾರ್ಖಾನೆ ಸ್ಥಾಪಿಸೋದು ಬೇಡ, ಬೇರೆಡೆ ಕಾರ್ಖಾನೆ ಸ್ಥಾಪಿಸಿ ರೈತರ ಭೂಮಿ ವಾಪಸ್ ಕೊಡೋಕೆ ಕಾರ್ಖಾನೆಯವರಿಗೆ ಹೇಳಿದೀವಿ, ಹೋರಾಟ ಕೈ ಬಿಡೋಕೆ ಮನವಿ ಮಾಡಿದ್ರು. ನಾವು ಸರ್ಕಾರಕ್ಕೆ ಭೂಮಿ ನೀಡಿದೀವಿ, ಸರ್ಕಾರ ನಮಗೆ ಉದ್ಯೋಗ ಕೊಡ್ಲಿ ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಗ್ರಾಮ ಠಾಣಾ ಜಾಗದಲ್ಲಿ 20 ವರ್ಷಗಳಿಂದ ವಾಸವಿರುವಂತಹ ಮಹಿಳೆಗೆ ಜಾಗ ಖಾಲಿ ಮಾಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಕಿರುಕುಳ ನೀಡಿದಂಥ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಲ್ಲಿ ಮಂಜುಳಾದೇವಿ ಎಂಬುವರು ಗ್ರಾಮ ಠಾಣಾ ಜಾಗದಲ್ಲಿ 20 ವರ್ಷಗಳಿಂದ ಗುಡಿಸಲನ್ನು ಹಾಕಿಕೊಂಡು ವಾಸವಾಗಿತ್ತು. ಈಗ ಅಲ್ಲೇ ಮನೆ ಕಟ್ಟಿ ವಾಸವನ್ನು ಮಾಡಿಕೊಂಡಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ವಿನಾಕಾರಣ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಮಂಜುಳಾದೇವಿ ಆರೋಪವನ್ನು ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಮಂಜುಳಾದೇವಿ ಮಾಧ್ಯಮಗಳ ಮುಂದೆ ಅಳಲನ್ನು ತೋಡ್ಕೊಂಡ್ರು. ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತ ಖ್ಯಾತಿ ಹೊಂದಿರುವ ಕೊಪ್ಪಳದ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಜನವರಿ 1ರಿಂದ ಆರಂಭ ಆಗುತ್ತೆ. ಜನವರಿ 1ರಿಂದ 18ರವರೆಗೂ ಮಹಾದಾಸೋಹ ನಡೆಯುತ್ತೆ. ದಾಸೋಹಕ್ಕೆ ಭಕ್ತರು ಬಗೆ ಬಗೆಯ ಆಹಾರ ತಯಾರಿಸಿ ಮಠಕ್ಕೆ ಅರ್ಪಿಸ್ತಾರೆ. ಕುಷ್ಟಗಿ ತಾಲೂಕಿನ ಹನುಮನಾಳದ ಕೂಲಿಕಾರರು ಸೇರಿದಂತೆ ಸುಮಾರು 1000 ಕೆಜಿ ಹುಣಸೆ ಚಟ್ನಿ ತಯಾರಿಸಿ ಅರ್ಪಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಳೆದ 4 ವರ್ಷದಿಂದ ಹನುಮನಾಳದ ಕೂಲಿಕಾರರು ಬಗೆ ಬಗೆಯ ಆಹಾರ ಪದಾರ್ಥ ಸಮರ್ಪಿಸ್ತಾ ಬರ್ತಾ ಇದ್ದಾರೆ. ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥ ಶ್ರೀಗಳು ಆಗಲೇ 6 ವರ್ಷಗಳು ಕಳೆದಿವೆ. ಹೀಗಾಗಿ ಶ್ರೀಗಳನ್ನ ಆರಾಧನಾ ಮಹೋತ್ಸವ ಮಾಡಲಾಗ್ತಾ ಇದೆ. 3 ದಿನಗಳ ಕಾಲ ದೇಶದ ವಿವಿಧ ಭಾಗಗಳಲ್ಲಿ ಆರಾಧನಾ ಮಹೋತ್ಸವ ನಡೀತಾ ಇರುವಂಥದ್ದು. ಉಡುಪಿಯ ಮಠದಲ್ಲೂ ಕೂಡ ಆರಾಧನಾ ಮಹೋತ್ಸವ ನಡೆಸಲಾಯಿತು. ವಿವಿಧ ಗಣ್ಯರು, ವಿದ್ವಾಂಸರು ಮಧ್ಯಾರಾಧನೆಯಲ್ಲಿ ಭಾಗವಹಿಸಿದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಪೊಲೀಸ್ ಜಿಮ್ ಕಾರ್ಯಾರಂಭ ಆಗಿದೆ. ಡಿಎಆರ್ ಆವರಣದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬದವರಿಗಾಗಿ ಜಿಮ್ ಸ್ಥಾಪನೆ ಮಾಡಲಾಗಿದೆ. ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಜಿಮ್ ಉದ್ಘಾಟನೆ ಮಾಡಿದರು. ಈ ವೇಳೆ ಜಿಮ್ನ ಪ್ರಯೋಜನ ಪಡೆದುಕೊಳ್ಳಬೇಕು ಅಂತ ಸಿಬ್ಬಂದಿಗೆ ಹೇಳಿದ್ದಾರೆ. ಎಸ್ಪಿ ಮಿಥುನ್ ಕುಮಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಾತಾವರಣ ಇರಬೇಕಾಗ್ತದೆ, ವ್ಯಾಯಾಮ ಮಾಡಬೇಕಾದ್ರೂ ಅಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ದೇಹ ಚೆನ್ನಾಗಿದ್ರೆ ಮನಸ್ಸು ಅದರೊಳಗಡೆ ಚೆನ್ನಾಗಿರುತ್ತೆ. ಯಾವಾಗಲೂ ಹೆಲ್ತಿ ಮೈಂಡ್ ಇನ್ ಹೆಲ್ದಿ ಬಾಡಿ ಅಂತ ಹೇಳ್ತಾರೆ. ಪೊಲೀಸರಿಗೆ ಮತ್ತು ಪೊಲೀಸ್ ಕುಟುಂಬ ವರ್ಗದವರಿಗೆ
ಇಷ್ಟೆಲ್ಲ ದುಡಿಯುವ ದೇಹಕ್ಕೆ 1 ಗಂಟೆ ಮೀಸಲಿಡೋದಕ್ಕೆ ಕಷ್ಟ ಆಗ್ತದೆ. ಆ ಮನೋಭಾವ. ಫ್ಯಾನ್ಸ್ ವಾರ್ ಬಳಿಕ ಇದೆ ಮೊದಲ ಬಾರಿಗೆ ಪತಿ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಮೈದುನ ದಿನಕರ್ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೆ ತಳ್ಳಿದಂತ ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿಯಾದರು. ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ವಿಜಯಲಕ್ಷ್ಮಿ ದಿನಕರ್ ಮಾತನಾಡಿದ್ದಾರೆ. ಫ್ಯಾನ್ಸ್ ವಾರ್ ಬಗ್ಗೆ ಹಾಗೂ ಹೊರಗೆ ಏನೇನು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೇಳೆ ದರ್ಶನ್ಗೆ ಹಣ್ಣುಗಳನ್ನು ಕೊಟ್ಟು ಬಂದಿದ್ದಾರೆ.